ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗಾಗಲೇ ಬೆಳಗಾವಿ ಖಾಸಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವರನ್ನ ನೋಡೋದಕ್ಕೆ ಅಂತ ಸಂಬಂಧಿಕರು ಆಗಮಿಸ್ತಾ ಇದ್ದಾರೆ. ಆಸ್ಪತ್ರೆಗೆ ಆಗಮಿಸಿದ್ದಾರೆ ಸಚಿವೆ ತಾಯಿ ಹಾಗೂ ಸೊಸೆ ಡಾಕ್ಟರ್ ಹಿತಾ ಅವರು. ಸಂಬಂಧಿಕರು ಒಬ್ಬೊಬ್ಬರಾಗಿ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ನೋಡಿ ಆರೋಗ್ಯ ವಿಚಾರಿಸೋದಕ್ಕೆ ಅಂತ ಬರ್ತಾ ಇದ್ದಾರೆ. ಅವರ ತಾಯಿ ಹಾಗೂ ಸೊಸೆ ಡಾಕ್ಟರ್ ಹಿತಾ ಇಬ್ರು ಕೂಡ ಬಂದಿದ್ದಾರೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಆರೋಗ್ಯ ವಿಚಾರಿಸಿದ್ದಾರೆ ತಾಯಿ ಹಾಗೂ ಸೊಸೆ. ಆಸ್ಪತ್ರೆ ಪ್ರೈವೇಟ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ ವೈದ್ಯರು. ಪ್ರೈವೇಟ್ ವಾರ್ಡ್ನಲ್ಲಿ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ರೆಸ್ಟ್ ತೆಗೆದುಕೊಳ್ತಾ ಇದ್ದಾರೆ. ಅವರಿಗೆ ಚಿಕಿತ್ಸೆ ಕೊಟ್ಟಿರುವಂತಹ ಡಾಕ್ಟರ್ ಕೂಡ ಮಾಹಿತಿ ಕೊಟ್ಟಿದ್ದನ್ನ ನೀವು ಗಮನಿಸಿದ್ರಿ. ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ನೋಡೋದಕ್ಕೆ ಅವರ ಆರೋಗ್ಯ ಹೇಗಿದೆ, ಏನ್ ಆಗೋಯ್ತಲ್ಲ, ಹಬ್ಬದ ದಿನಾನೇ ಆಗಿರುವಂತ ಅಪಘಾತ ಇದೆ. ಹೀಗಾಗಿ ಅವರ ತಾಯಿ ಹಾಗೂ ಅವರ ಸೊಸೆ ಆಗಿರುವಂತ ಡಾಕ್ಟರ್ ಹಿತಾ ಇವರಿಬ್ರು ಕೂಡ ಬೆಳಗಾವಿ ಖಾಸಗಿ ಆಸ್ಪತ್ರೆಗೆ ಬಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ವಿಚಾರಿಸ್ತಾ ಇದ್ದಾರೆ. ಹೇಗಿದ್ದಾರೆ, ಇವಾಗ ಕಂಡೀಷನ್ ಹೇಗಿದೆ ಅಂತ. ಅವರ ಬೆನ್ನು ಮೂಳೆ ಮುರಿದು ಹೋಗಿರೋದ್ರಿಂದ ಅವರನ್ನ ಕಾರಿನಿಂದ ವೀಲ್ ಚೇರ್ಗೆ ಶಿಫ್ಟ್ ಮಾಡಿಕೊಂಡು ಅದಾದ ಬಳಿಕ ಆಸ್ಪತ್ರೆ ಒಳಗೆ ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡಿಸ್ತಾ ಇರುವಂಥದ್ದು. ಈಗಾಗಲೇ ಅವರ ಆರೋಗ್ಯ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ಡಾಕ್ಟರ್ ರವಿ ಪಾಟೀಲ್ ಅವರು ಮಾಹಿತಿಯನ್ನು ಕೊಟ್ಟರು. ಅದನ್ನು ಕೂಡ ನೀವು ಗಮನಿಸಿದ್ದೀರಾ. ಬಟ್ ಈಗ ಅವರನ್ನ ನೋಡೋದಕ್ಕೆ ಅಂತ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರು ಬೆಳಗ್ಗೆಯಿಂದ ಕೂಡ ಆಸ್ಪತ್ರೆಯಲ್ಲಿದ್ದಾರೆ. ಬಟ್ ಈಗ ಅವರ ಸೊಸೆ ಹಾಗೂ ಅವರ ತಾಯಿ ಅವರಿಬ್ಬರು ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ನೋಡೋಕೆ ಅಂತ ಬಂದಿದ್ದಾರೆ.